ಎಲ್ಲಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ RCB ಹೋಮ್ ಕಮಿಂಗು ಸ್ಟಾರ್ಟ್ ಆಗಿದೆ. ಈ ಕಡೆಯಿಂದ ಮಹಿಳೆಯರು ಇವತ್ತು ಎಕ್ಸಿಟ್ ಕೊಡ್ತಾ ಇದ್ದಂಗೆನೆ ನಮ್ಮ ಗಾಯ್ಸು ಹುಡುಗರಲ್ಲ ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾ ಇದ್ದಾರೆ. RCB ಫಸ್ಟ್ ಪೋಸ್ಟ್ ಮಾಡಿದ್ದೇನೆ, ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ರಜತ್ ಪತಿದಾರ್ ರಪ್ಪ ಬಂದು ಇಳಿದಿದ್ದಾರೆ. ಮೊದಲನೇದಾಗಿ ಕ್ಯಾಪ್ಟನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದಂಥ ಟೈಮಲ್ಲಿ ಎಲ್ಲರೂ ಬಂದಿರೋರು, ಆಮೇಲೆ ವಿರಾಟ್ ಕೊಹ್ಲಿ ಲಾಸ್ಟಿಗೆ ಬರೋರು, ಬಟ್ ಕ್ಯಾಪ್ಟನ್ನೇ ಫಸ್ಟ್ ಬಂದು ಇಳಿದಿದ್ದಾರೆ. ನೋಡಿ, ಇದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ನೆಕ್ಸ್ಟು ಇಟ್ಸ್ ಭುವನೇಶ್ವರ್ ಕುಮಾರ್. ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳೆಲ್ಲ ಬಂದ್ಬಿಟ್ಟು ಫಸ್ಟ್ ಇಳಿತಾ ಇದ್ದಾರಲ್ಲ, ಸೊ ಇದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನು ಭುವನೇಶ್ವರ್ ಕುಮಾರ್ಗೆ ಇನ್ನೇನಿದೆ, ಏನು ನ್ಯಾಷನಲ್ ಡ್ಯೂಟಿನೇ ಇದೆ, ಬೇರೆ ಏನು ಡೊಮೆಸ್ಟಿಕ್ ಡ್ಯೂಟಿನೇ ಇದೆ, ಏನೂ ಡ್ಯೂಟಿ ಇಲ್ಲ. ಅದಕ್ಕೋಸ್ಕರ ಆರಾಮಾಗಿ ಬಂದ್ಬಿಟ್ಟು ಸೈಲೆಂಟಾಗಿ ಇಳ್ಕೊಂಡಿದ್ದಾರೆ. ಆ್ಯಂಡ್ ಎಸ್ ದಯಾಳ್ ಅವರು ಕೂಡ ಬಂದ್ಬಿಟ್ಟು ಇಳಿದಿದ್ದಾರೆ, ಕೃಣಾಲ್ ಪಾಂಡ್ಯ ಅವರು ಕೂಡ ಬಂದ್ಬಿಟ್ಟು ಇಳಿದಿದ್ದಾರೆ. ಸೊ ಇದನ್ನೆಲ್ಲ RCB ಪೋಸ್ಟ್ ಮಾಡಿಕೊಂಡಿದೆ. ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ RCBನ, ಜಸ್ಟು ಬಂದ್ಬಿಟ್ಟು ಇನ್ನೂ ಎಳಿತಾ ಇದ್ದಾರೆ ಒಬ್ಬೊಬ್ಬರೇ. ಫಸ್ಟ್ ಪ್ರಾಕ್ಟೀಸ್ ಸೆಷನ್ ಆಗ್ತಾ ಇದ್ದಂಗೆ ನಾನು ನಿಮಗೆ ಅಪ್ಡೇಟ್ ಮಾಡಿಬಿಟ್ಟು ತಿಳಿಸ್ತೀನಿ. ಸೊ ಇವತ್ತು ವಿಡಿಯೋ ಬರೋದು ಸಿಕ್ಕಾಪಟ್ಟೆ ಡೌಟು. ಇವತ್ತು ಈಚೆ ಕಡೆ ಹೋಗ್ತಾ ಇದ್ದೀನಿ, RCB ಮ್ಯಾಚ್ದು ಹೇಳ್ತಾ ಇರೋದು. ಮಹಿಳೆಯರು ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಮಾಡ್ತೀನಿ ಅಂದರೆ ಇಲ್ಲ, ಒಂದೆರಡು ದಿನ ವಿಡಿಯೋ ಬರೋದು ಅಲ್ಲಿ ಇಲ್ಲಿ ಆಗ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಚೆ ಕಡೆ ಹೋಗ್ತಾ ಇರೋದ್ರಿಂದ ಏನು ನಾವೇನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ದೀವಿ, ಬಾರಿ ನೀನು ಈಚೆ ಕಡೆ ಹೋದ್ರೆ ನಮಗೇನು ಅಂತ ಕೇಳಿದ್ದೀರಾ ಅಲ್ವಾ ಮಗ. ಪ್ರಾಕ್ಟೀಸ್ ಸೆಷನ್ ನಮ್ಮ RCB ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಸುಮಾರು ಟೀಮ್ಗಳು ಆಲ್ರೆಡಿ ಪ್ರಾಕ್ಟೀಸ್ ಸೆಷನ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದೆ. ಮುಂಬೈ ಸ್ಟಾರ್ಟ್ ಮಾಡ್ಕೊಂಡಿದೆ, ಚೆನ್ನೈ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿತ್ತು, ಇನ್ನು ಪಂಜಾಬ್ ಸ್ಟಾರ್ಟ್ ಮಾಡ್ಕೊಂಡಿದೆ, ಇನ್ನು ಹಲವಾರು ಟೀಮ್ಸ್ಗಳು ಒಳಗಡೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಜೂನಿಯರ್ ಪ್ಲೇಯರ್ಸ್ಗಳಿಗೆಲ್ಲ. ಇನ್ನು ಅದೇ ಇವಾಗ 15ನಲ್ಲಿ ಇದ್ದಂಥವ್ರು ಚಾಂಪಿಯನ್ಸ್ ಟ್ರೋಫಿನ ಏನು ಹೋಗ್ಬಿಟ್ಟು ಆಡಿದ್ರು, ಸೊ ಅವರೆಲ್ಲ ಇನ್ನೂ ಬಂದು ಇಳಿದಿಲ್ಲ. ಅವರಿಗೆಲ್ಲ ಸ್ವಲ್ಪ ಟೈಮ್ ಬೇಕು, ಒಂದು ಸ್ವಲ್ಪ ದಿನ, ಒಂದು 2-3 ದಿನ ಟೈಮ್ನ ತೊಗೊಂಡು ಅವರು ಆಮೇಲೆ ಬಂದ್ಬಿಟ್ಟು ಲ್ಯಾಂಡ್ ಆಗ್ತಾರೆ. ಸೊ ಅವರಿಗೆಲ್ಲ ಟೈಮ್ ಕೊಡ್ತಾರೆ ಖಂಡಿತ. ಚಾಂಪಿಯನ್ಸ್ ಟ್ರೋಫಿ ಗೆದ್ಕೊಂಡ್ಬಂದವರೇ ಇನ್ನು ಈ ಬಾಯಿವರು ಟಕಾರ ನಂಗೆ ಇಲ್ಲಿ ಬಂದು ಜಂಪ್ ಆಗ್ಬಿಟ್ಟು ಪ್ರಾಕ್ಟೀಸ್ ಮಾಡೋದ್ರೆ ಆಗುತ್ತಾ? ಸ್ವಲ್ಪ ಅವರೆಲ್ಲ ಖುಷಿಯಿಂದ ಸೆಲೆಬ್ರೇಟ್ ಮಾಡೋದು ಬೇಡವಾ ಅಲ್ವಾ ಮಗ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, BCCI ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ಗಳು ಬರ್ತಾ ಇದೆ. ಪ್ರಾಕ್ಟೀಸ್ ಸೆಷನ್ಗೂ ಕೂಡ ಸ್ವಲ್ಪ ರೆಸ್ಟ್ರಿಕ್ಷನ್ಗಳನ್ನ ಹಾಕ್ಬಿಟ್ಟಿದ್ದಾರಂತೆ. ಗೊತ್ತಿರೋದೆ, ನನಗೆ ಹೇಳಿದ್ದೀನಿ ಪ್ರಾಕ್ಟೀಸ್ಗೆಲ್ಲ ಬಿಡ್ತಾ ಇಲ್ಲ ಅಂತ. ಇನ್ಫ್ಯಾಕ್ಟ್ CCL ಮ್ಯಾಚ್ಗಳು, ಸೆಲೆಬ್ರಿಟಿ ಮ್ಯಾಚ್ಗಳು, ಆಮೇಲೆ ಲೆಜೆಂಡ್ಸ್ ಲೀಗ್ ಮ್ಯಾಚ್ಗಳು, ಇನ್ನು ಹಲವಾರು ಲೋಕಲ್ ಮ್ಯಾಚ್ಗಳೆಲ್ಲ ಏನಿದೆ, ಸೊ ಇದನ್ನು ಮೈನ್ ಸ್ಟೇಡಿಯಮಲ್ಲಿ IPL ಮ್ಯಾಚ್ಗಳು ನಡೆಯುವಂಥ ಸ್ಟೇಡಿಯಮಲ್ಲಿ ನೀವು ಆಡೋಂಗಿಲ್ಲ ಅಂತ ಆಲ್ರೆಡಿ ಒಂದು ತಿಂಗಳಿಗಿಂತ ಹಿಂದೆನೇ ರೆಸ್ಟ್ರಿಕ್ಷನ್ನ ಹಾಕ್ಬಿಟ್ಟಿದ್ರು. ಯಾಕೆಂದರೆ ಪಿಚ್ ಆಗಿರಲಿ, ಮೈನ್ ಸ್ಕ್ವೇರ್ ಆಗಿರಲಿ, ಔಟ್ಫೀಲ್ಡ್ ಆಗಿರಲಿ, ನಮಗೆ ಸೂಪರ್ ಫ್ರೆಶ್ ಆಗಬೇಕು ಅಂತ IPL ಅವರು ಈ ಸಲ ರೆಸ್ಟ್ರಿಕ್ಷನ್ ಸ್ಟ್ರಿಕ್ಟಾಗಿ ಹಾಕಿದ್ರು. ಸೊ ಪ್ರಾಕ್ಟೀಸ್ ಸೆಷನ್ಗೂ ಕೂಡ ಇವಾಗ ಇನ್ನೇನು ಪ್ರಾಕ್ಟೀಸ್ ಸೆಷನ್ ನಡೀತಿದೆ ಇದಕ್ಕೂ ಕೂಡ ರೆಸ್ಟ್ರಿಕ್ಷನ್ ಹಾಕಿದ್ರಂತೆ. ಮೈನ್ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇವ್ರಿಗೆ ಕೊಡ್ತಾರಂತೆ. ಮಾಡಬೇಕು ಅಂತಂದರೆ ಏನು ಮಾಡಲೇಬೇಕು ಅಂತ ಏನಿಲ್ಲ, ಅಲ್ಲಿ ಆಪ್ಷನಲ್ದು ಮೈನ್ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡಲೇಬೇಕು ಅನ್ನೋದು. ಈಚೆ ಕಡೆ ಎಷ್ಟಾರೋ ಬೇಕಾರೋ ಪ್ರಾಕ್ಟೀಸ್ ಮಾಡ್ಬೋದು, ಬೇರೆ ವೆನ್ಯೂಲಿ, ಬೇರೆ ಸ್ಟೇಡಿಯಮಲ್ಲಿ, ಅಥವಾ ಈಚೆ ಕಡೆ ಬೇರೆ ಗ್ರೌಂಡ್ ಇರ್ತಾವಲ್ಲ ಅದರಲ್ಲಿ ಎಷ್ಟಾರೋ ಪ್ರಾಕ್ಟೀಸ್ ಮಾಡ್ಕೋಬೋದು. ಬಟ್ ಮೈನ್ ಸ್ಟೇಡಿಯಮ್ ಅಂತ ಬಂದಾಗ ಇವರಿಗೆ 7 ಸೆಷನ್ನ ಕೊಡ್ತಾರಂತೆ. ಎಲ್ಲ ಟೀಮ್ಗಳಿಗೂ ಕೂಡ ಅವರವರ ಹೋಮ್ ವೆನ್ಯೂಗಳಲ್ಲಿ 7 ಹೋಮ್ ಸೆಷನ್ನ ಕೊಡ್ತಾರಂತೆ. ಸೊ ಅದರಲ್ಲಿ 3 ಅವರ್ ಸೆಷನ್ಗಳನ್ನ ಮಾತ್ರ ಕೊಡ್ತಾರಂತೆ. 7 ಸೆಷನ್ನು 3 ಅವರ್ ಇರುತ್ತಂತೆ. ಸೊ ಅಂಡರ್ ದ ಲೈಟ್ಸ್ ಇವ್ರು ಆಡಬೇಕು ಅಂತ ಅಂದರೆ ಅಂಡರ್ ದ ಲೈಟ್ಸ್ ಅವ್ರು ಆಡ್ಬೋದು, ಅಥವಾ ಹಗಲು ಥರ ಆಡ್ಬೋದು. ಅಂಡರ್ ದ ಲೈಟ್ಸನ್ನ ಯೂಶ್ವಲಿ ಪ್ರಿಫರ್ ಮಾಡ್ತಾರೆ ಆಡೋದಕ್ಕೆ. ಸೊ 2 ಪ್ರಾಕ್ಟೀಸ್ ಮ್ಯಾಚ್ಗಳನ್ನ ಆಡಬೇಕಂತೆ. ಆಡಿದ್ರು ಆಡ್ಬೋದು, ಬಿಟ್ಟರು ಬಿಡ್ಬೋದು. 2ಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮ್ಯಾಚ್ನ ಆಡೋಂಗಿಲ್ವಂತೆ. RCB ಕೂಡ ಪ್ರಾಕ್ಟೀಸ್ ಮ್ಯಾಚ್ನ ಆಡುತ್ತೆ. ಅದು ಮೈನ್ ಸ್ಟೇಡಿಯಮಲ್ಲಿ ಆಡುತ್ತಾ ಅಥವಾ ಬೇರೆ ಸ್ಟೇಡಿಯಮಲ್ಲಿ ಆಡುತ್ತಾ ಗೊತ್ತಿಲ್ಲ. ಬೇರೆ ಸ್ಟೇಡಿಯಮಲ್ಲಿ ಎಷ್ಟು ಬೇಕಾದ್ರೂ ಆಡ್ಕೋಬೋದು ಪ್ರಾಕ್ಟೀಸ್ ಮ್ಯಾಚ್ನ. ಅದೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇವ್ರು ಆಡಬೇಕು ಅಂತಂದರೆ 2 ಪ್ರಾಕ್ಟೀಸ್ ಮ್ಯಾಚ್ನ ಮಾತ್ರ ಅವೈಲೇಬಲ್ ಅಂತ ಹೇಳಿದರೆ, 2 ಪ್ರಾಕ್ಟೀಸ್ ಮ್ಯಾಚ್ ಮಾತ್ರ ನೀವು ಆಡಬೇಕು, ಜಾಸ್ತಿ ಎಲ್ಲ ಆಡೋಂಗಿಲ್ಲ ಅಂತ ಹೇಳ್ಬಿಡೋದು. 3 ಅವರ್ ಮಾತ್ರ ಇರಬೇಕಂತೆ ಆ ಪ್ರಾಕ್ಟೀಸ್ ಮ್ಯಾಚು. ಸೊ ಅದಕ್ಕಿಂತ ಎಕ್ಸೀಡ್ ಆಗಂಗಿಲ್ವಂತೆ. ಅಷ್ಟರಲ್ಲೆಲ್ಲ ನಿಕ್ಕಲ್ ಖಾಲಿ ಮಾಡಿದಿರ್ಬೇಕಂತೆ ಜಾಗನ. ಆ್ಯಂಡ್ ಮೈನ್ ಸ್ಕ್ವೇರ್ ಏನಿರುತ್ತೆ, ಆ 30 yards ಏನಿರುತ್ತೆ, ಅದರಲ್ಲಿ ಮೈನ್ ವಿಕೆಟ್ಸ್ಗಳೆಲ್ಲ ಇರುತ್ತಲ್ಲ, ಅದು ಮೈನ್ ವಿಕೆಟ್ಸ್ ಎಲ್ಲ ಕೊಡೋದಿಲ್ವಂತೆ. ಸೈಡಲ್ಲಿರುವಂಥ ವಿಕೆಟ್ ಇರುತ್ತೆ, ತೀರಾ ಎಂಡಲ್ಲಿರುವಂಥ ವಿಕೆಟ್ ಇರುತ್ತೆ, ಪಿಚ್ಚು ಲಾಸ್ಟಲ್ಲಿರುವಂಥ ಆ ಒಂದು ಸ್ಟ್ರಿಪ್ ಏನಿರುತ್ತೆ, ಆ ಸ್ಟ್ರಿಪ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಟ್ ಪ್ರಾಕ್ಟೀಸ್ ಮಾತ್ರ ಅವೈಲೇಬಲ್ ಅಂತೆ. ಇದು ಓಪನ್ ನೆಟ್ಸ್ ಏನಿರುತ್ತೆ, ಅಂದರೆ 2 ಪ್ರಾಕ್ಟೀಸ್ ಮ್ಯಾಚ್ನ ಆಡ್ಬೋದು, ಅಥವಾ ಓಪನ್ ನೆಟ್ಸಲ್ಲಿ 3 ಅವರ್ ಮಾತ್ರ ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಮಿಕ್ಕಂಥ ಸೆಷನ್ಗಳೆಲ್ಲ ಏನಿರುತ್ತೆ ಆ ಸೆಷನ್ಗಳು ಜಸ್ಟ್ ನೆಟ್ ಪ್ರಾಕ್ಟೀಸ್ ಮಾತ್ರ ಅವೈಲೇಬಲ್ ಇರುತ್ತಂತೆ. ಸೊ 7 ಸೆಷನ್ ಮಾತ್ರ ಅವೈಲೇಬಲ್ ಕೊಟ್ಟಿದ್ದಾರೆ ಇವರು, 3 ಅವರ್ 7 ಸೆಷನ್ನು ಮೈನ್ ಸ್ಟೇಡಿಯಮಲ್ಲಿ. ಸೊ ಮುಂಚೆ ಎಲ್ಲ ರೆಸ್ಟ್ರಿಕ್ಷನ್ ಇರಲ್ಲ, ಏನೂ ಇಲ್ಲ, ಅವನ ಅಜ್ಜಿ ಹಾಕೊಂಡು ಎಷ್ಟೊತ್ತು ಬೇಕಾದ್ರೂ ಆಡ್ಬೋದಾಗಿತ್ತು. ಸೊ ಈ ಸಲ ಸೀರಿಯಸ್ ರೆಸ್ಟ್ರಿಕ್ಷನ್ಗಳೆಲ್ಲ ಇಟ್ಟಿದ್ದಾರೆ. ನನ್ನ ಪ್ರಕಾರ ಮೈನ್ ವೆನ್ಯೂಲಿ ಅಷ್ಟೊಂದು ಜನ ಏನು ಪ್ರಾಕ್ಟೀಸ್ ಏನು ಮಾಡೋದಿಲ್ಲ, ಎಲ್ಲ ಈಚೆ ಕಡೆನೇ ಪ್ರಾಕ್ಟೀಸ್ ಮಾಡ್ತಾರೆ. ಬೇರೆ ವೆನ್ಯೂಗಳಲ್ಲಿ, ಬೇರೆ ಪಕ್ಕದ ಗ್ರೌಂಡಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಒಂದು ಸ್ಟೇಡಿಯಂ ಅಂತ ಬಂದಾಗ ಈಚೆ ಕಡೆ ಪಕ್ಕದ ಸ್ಟೇಡಿಯಮು, ಅದ್ರ ಪಕ್ಕದಲ್ಲೇ ಒಂದು ಪ್ರಾಕ್ಟೀಸ್ ಸ್ಟೇಡಿಯಂ ಅಂತ ಖಂಡಿತ ಇದ್ದೇ ಇರುತ್ತೆ. ಸೊ ಅದರಲ್ಲೇ ಪ್ರಾಕ್ಟೀಸ್ ಮಾಡ್ಕೊತಾರೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಏನು ಎಲ್ಲ ಮ್ಯಾಚ್ನೂ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ಅಂತಿರಲಿಲ್ಲ.
ಸೊ ಬೇರೆ ಕಡೆ ಈಚೆ ಕಡೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊತಾರೆ. ಆ್ಯಂಡ್ ಪ್ರಾಕ್ಟೀಸ್ ಮ್ಯಾಚ್ನು ಕೂಡ RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಿರಲಿಲ್ಲ, ಈಚೆ ಕಡೆನೇ ಆಡ್ತಾಯಿದ್ರು. ಸೊ ವರಿ ಮಾಡ್ಕೊಳ್ಳೋಂಥದ್ದೆಲ್ಲ ಏನೂ ಇಲ್ಲ. ಒಟ್ಟಲ್ಲಿ BCCI ಈ ಥರ ಒಂದು ರೆಸ್ಟ್ರಿಕ್ಷನ್ನ ಇಟ್ಟಿರೋದು ಅದೇ ಚೇಪಾಕಲ್ಲಿ ಚೆನ್ನೈ ಅವರು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ರು ಅಂಥವ್ರಿಗೆ ಎಫೆಕ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಅವ್ರು ಹೆಂಗೆ ಅಂತಂದರೆ ಚೇಪಾಕಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಫ್ಯಾನ್ಸ್ಗಳೆಲ್ಲ ಕರ್ಸೋರು ಓಪನ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ ನಾವು ಅಂತ, ಆ ಥರ ಎಲ್ಲ ಮಾಡೋರು ಅವಾಗ. ಸೊ RCB ಆ ಥರ ಎಲ್ಲ ಏನು ಮಾಡಿಲ್ಲ. ಅದೇ ಈ ಅನ್ಬಾಕ್ಸ್ ಇವೆಂಟ್ ಏನಿದೆ ಅವತ್ತೊಂದು ಓಪನ್ ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಅದು ಏನು ಹೆಚ್ಚು ಕಮ್ಮಿ 1 ಅವರ್ ಇರುತ್ತೆ ಅಷ್ಟೇ. ಏನು ದಿನ ಫುಲ್ಲು ಪ್ರಾಕ್ಟೀಸ್ ಮಾಡ್ಕೊಂಡು ನಿಂತ್ಕೊಳ್ಳೋದಿಲ್ಲ, ಅಲ್ಲೇ ಅದು ಅಲೋ ಕೂಡ ಮಾಡೋದಿಲ್ಲ. ಸೊ ಇದಿಷ್ಟು ಆಗಿತ್ತು ಅಪ್ಡೇಟು IPL 2025 ರಿಲೇಟೆಡು. ಪ್ರಾಕ್ಟೀಸ್ ಸೆಷನ್ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ BCCI ಅವರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.